ಧನುಸ್ಸು ರಾಶಿಯವರು ತಮ್ಮ ಉತ್ಸಾಹ ಮತ್ತು ಮಹತ್ವಾಕಾಂಕ್ಷೆಯಿಂದ ಇತರ ರಾಶಿಗಳಲ್ಲಿ ಅನೇಕ ನಿರೂಪಿತ ಶಕ್ತಿಗಳನ್ನು ಹೊಂದಿರುವವರು. ಆದರೆ ಯಶಸ್ಸನ್ನು ಸಾಧಿಸಲು ಅವರಿಗೆ ಕೆಲವೊಂದು ವಿಶೇಷ ಮಾರ್ಗದರ್ಶನವನ್ನು ಅನುಸರಿಸುವ ಅಗತ್ಯವಿದೆ. ನಾವು ಈ ವಿಡಿಯೋದಲ್ಲಿ ಧನುಸ್ಸು ರಾಶಿಯವರ ಯಶಸ್ಸಿಗೆ 10 ಮುಖ್ಯ ಸೂತ್ರಗಳನ್ನು ವಿವರಿಸೋಣ. ಧನುಸ್ಸು ರಾಶಿಯವರು ಸಾಮಾನ್ಯವಾಗಿ ಧೈರ್ಯಶಾಲಿಗಳಾಗಿರುತ್ತಾರೆ, ಆದರೆ ಕೆಲವೊಮ್ಮೆ ಅವರ ಬುದ್ಧಿವಂತಿಕೆ ಮತ್ತು ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಬಳಸಲು ಸಮಯ ಹಾಗೂ ಮಾರ್ಗದರ್ಶನದ ಅಗತ್ಯವಿರುತ್ತದೆ. ಧನುಸ್ಸು ರಾಶಿಯವರಿಗೆ ಸಕಲ ಪ್ರಯತ್ನಗಳಲ್ಲಿ ಯಶಸ್ಸು ಸಾಧಿಸಲು ಕೆಲವು ಸೂತ್ರಗಳನ್ನು ಪಾಲಿಸಲು ಅಗತ್ಯವಿದೆ. ಈ 10 ಸೂತ್ರಗಳನ್ನು ಪಾಲಿಸುವ ಮೂಲಕ ಅವರು ತಮ್ಮ ಗುರಿಗಳಿಗೆ ಸುಲಭವಾಗಿ ತಲುಪಬಹುದು. ಈ ಸೂತ್ರಗಳನ್ನು ಅನುಸರಿಸುವುದರಿಂದ ಅವರು ತಮ್ಮ ಚಿಂತನೆಗಳನ್ನು ಹಾಗೂ ಕಾರ್ಯಗಳನ್ನು ಉತ್ತಮವಾಗಿ ಪ್ರತ್ಯಕ್ಷಪಡಿಸಬಹುದು, ಶಕ್ತಿಯನ್ನು ಅತ್ಯುತ್ತಮವಾಗಿ ಬಳಸಿ ಫಲಗಳನ್ನು ಪಡೆಯಬಹುದು. 1. ನಿಖರವಾದ ಗುರಿ ನಿರ್ಧಾರ. ಧನುಸ್ಸು ರಾಶಿಯವರು ತಮ್ಮ ಪ್ರಯತ್ನಗಳಲ್ಲಿ ಯಾವತ್ತೂ ದಾರಿ ತಪ್ಪಿ ಹೋಗುತ್ತಾರೆ. ಅದು ಸಂಶಯಗಳ ಅಥವಾ ತೀರ್ಮಾನಗಳ ಕೊರತೆ ಕಾರಣದಿಂದ ಆಗಬಹುದು. ಆದ್ದರಿಂದ, ಮೊದಲನೆಯದು, ನಿಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ನಿರ್ಧರಿಸಿ. ನಿಮ್ಮ ಜೀವನದಲ್ಲಿ ನೀವು ಏನು ಸಾಧಿಸಲು ಬಯಸುತ್ತೀರಿ ಎಂಬುದನ್ನು ತಿಳಿದುಕೊಳ್ಳಿ. ಸ್ಪಷ್ಟ ಗುರಿಯು ನಿಮ್ಮ ಧೈರ್ಯ ಮತ್ತು ಸಕಾರಾತ್ಮಕ ದೃಷ್ಟಿಕೋನವನ್ನು ಹೊಂದಲು ಸಹಾಯ ಮಾಡುತ್ತದೆ. 2. ನಿಮ್ಮ ಶಕ್ತಿಯನ್ನು ಪರಿಚಯಿಸಿ. ಧನುಸ್ಸು ರಾಶಿಯವರು ಸ್ವಾಭಾವಿಕವಾಗಿ ಬುದ್ಧಿವಂತಿಕೆ, ಔಪಚಾರಿಕತೆ ಮತ್ತು ಆಸಕ್ತಿ ಹೊಂದಿದ್ದಾರೆ. ಅವರು ತಮ್ಮ ಶಕ್ತಿಯನ್ನು ಅರಿತು, ಅದನ್ನು ಉಚಿತವಾಗಿ ತಲುಪಲು ಹವ್ಯಾಸ ಮಾಡಬೇಕು. ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಿ ಮತ್ತು ನಿಮ್ಮ ಒಳಗೊಮ್ಮಲು ಶಕ್ತಿಯನ್ನು ಅರಿತು, ಅವುಗಳನ್ನು ನಿರಂತರವಾಗಿ ಬಳಸಲು ಪ್ರಯತ್ನಿಸಿ. 3. ನಿರಂತರವಾಗಿ ಕಲಿಯಿರಿ. ಹೆಚ್ಚು ಕಲಿಯುವ ಹವ್ಯಾಸವನ್ನು ವಿಕಸಿಸಿ. ಧನುಸ್ಸು ರಾಶಿಯವರು ಅನೇಕ ವಿಚಾರಗಳನ್ನು ಬೋಧನೆ ಹಾಗೂ ಹೊಸ ವಿಚಾರಗಳ ಪಠಿಕೆಯಲ್ಲಿ ಮುಂಚೂಣಿಯಾಗಿರುತ್ತಾರೆ. ಹೀಗೆ, ಅವರು ಹೊಸ ವಿಷಯಗಳನ್ನು ಕಲಿಯಲು ಮತ್ತು ತಮ್ಮ ವಿವೇಕಶಕ್ತಿಯನ್ನು ಬೆಳೆಸಲು ಶ್ರಮಿಸಬೇಕು. ಉತ್ತಮ ಪುಸ್ತಕಗಳನ್ನು ಓದಿ, ಆಧ್ಯಾತ್ಮಿಕ, ವೈಜ್ಞಾನಿಕ ಮತ್ತು ದಾರ್ಶನಿಕ ವಿಷಯಗಳನ್ನು ಅಧ್ಯಯನ ಮಾಡಿ. 4. ಪ್ರತಿಭಟನೆಯಲ್ಲಿರಲಿ. ತೀರ್ಮಾನವೇನೆಂದು ತಿಳಿದುಕೊಳ್ಳಿ. ನೀವು ಎದುರಿಸುವ ಪ್ರತಿಯೊಂದು ಸಮಸ್ಯೆಗೆ ನಿರ್ಧಾರ ತೆಗೆದುಕೊಳ್ಳುವ ಅಗತ್ಯವಿದೆ. ಧನುಸ್ಸು ರಾಶಿಯವರಿಗೆ ತಮ್ಮ ತೀರ್ಮಾನವನ್ನು ಕಡಿವಾಣ ಹಾಕಲು ಸಮಯವಿರಲು ಅಗತ್ಯವಿರುತ್ತದೆ. ಅವರು ತಮ್ಮ ವಿಚಾರದಲ್ಲಿ ಒಂದೇ ತರಹ ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ, ಆಗಾಗ್ಗೆ ಸಕಾರಾತ್ಮಕ ಫಲಗಳನ್ನು ಕಾಣಬಹುದು. 5. ಆತ್ಮವಿಶ್ವಾಸ ಹೂಡಿಕೆ ಮಾಡಿ. ಧನುಸ್ಸು ರಾಶಿಯವರು ಕೆಲವೊಮ್ಮೆ ತಮ್ಮ ಸಾಮರ್ಥ್ಯವನ್ನು ತಗ್ಗಿಸಿಕೊಂಡು ಹೋಗುತ್ತಾರೆ. ಆದರೆ, ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡು ತಮ್ಮ ಕೆಲಸದಲ್ಲಿ ಶ್ರೇಷ್ಠತೆ ತಲುಪಬಹುದು. ಅವರು ಧೈರ್ಯದಿಂದ ತಮ್ಮ ಕೆಲಸಗಳನ್ನು ನಿರ್ವಹಿಸಿದರೆ, ಯಶಸ್ಸು ಸ್ವಯಂಚಾಲಿತವಾಗಿ ಬರುತ್ತದೆ. 6. ಅರಿವು ಮತ್ತು ಜ್ಞಾನ ಹಂಚಿಕೊಳ್ಳಿ. ನಿಮ್ಮ ಜ್ಞಾನವನ್ನು ಇತರರೊಂದಿಗೆ ಹಂಚಿಕೊಳ್ಳುವುದು ಬಹುಮುಖ್ಯವಾಗಿದೆ. ಧನುಸ್ಸು ರಾಶಿಯವರು ತಮ್ಮ ಮನಸ್ಸು ಸ್ಥಿತಿಸ್ಥಾಪಕವಾಗಿದೆ, ಆದರೆ ಜ್ಞಾನ ಹಂಚಿಕೊಳ್ಳುವ ಮೂಲಕ ಅದು ಮತ್ತಷ್ಟು ಪೂರಕವಾಗುತ್ತದೆ. ನಿಮ್ಮ ಚಿಂತನೆಗಳನ್ನು ಮತ್ತು ತಿಳಿವಳಿಕೆಯನ್ನು ಇತರರಿಗೆ ವಿವರಿಸುವ ಮೂಲಕ, ನೀವು ಹೊಸ ವಿಚಾರಗಳನ್ನು ಕಲಿಯಬಹುದು ಮತ್ತು ಶಕ್ತಿಶಾಲಿಯಾಗಬಹುದು. 7. ಶಾಂತಿಯ ಮತ್ತು ಸಮತೋಲನವನ್ನು ಕಾಯ್ದುಕೊಳ್ಳಿ. ಬೇಲವು ಧನುಸ್ಸು ರಾಶಿಯವರಿಗೆ ಅವರ ಕಾರ್ಯಗಳಲ್ಲಿ ಯಥಾಶಕ್ತಿ ಮಾಡುವಲ್ಲಿ ಪ್ರಾಬಲ್ಯ ತಲುಪಿಸಲು ಸರಿಯಾದ ಹಂತದಲ್ಲಿ ಶಾಂತಿ ಮತ್ತು ಸಮತೋಲನವನ್ನು ಇಟ್ಟುಕೊಳ್ಳುವುದು ಮುಖ್ಯವಾಗಿದೆ. ಜೀವರಣಾತ್ಮಕ ಸಮತೋಲನದಿಂದ ಮನಸ್ಸು ತಯಾರಾಗುತ್ತದೆ ಮತ್ತು ಮುನ್ನಡೆಯಲು ಪ್ರೇರಣೆಯನ್ನು ಪಡೆಯುತ್ತದೆ. 8. ಸಹಕಾರ ಮತ್ತು ತಂಡದ ಕೆಲಸದಲ್ಲಿ ಮುಂಚೂಣಿಯಾಗಿರಿ. ಧನುಸ್ಸು ರಾಶಿಯವರು ಸಂವಾದ ಮತ್ತು ಸಹಕಾರವನ್ನು ಗೌರವಿಸುವವರು. ಅವರ ಜ್ಞಾನವನ್ನು ಮತ್ತು ಶಕ್ತಿಯನ್ನು ಬೆಳೆಸಲು, ಅವರು ತಂಡದಲ್ಲಿ ಉತ್ತಮವಾಗಿ ಕೆಲಸ ಮಾಡಬಹುದು. ಸಕಾರಾತ್ಮಕ ಸಹಕಾರದಿಂದ ಅವರ ಸಾಧನೆ ಹೆಚ್ಚು ಕೂಡುಹೋಗುತ್ತದೆ. 9. ಸ್ಪಷ್ಟತೆಗೆ ಮತ್ತು ಸಂವಹನಕ್ಕೆ ಪ್ರಾಮುಖ್ಯತೆ ನೀಡಿ. ಸ್ಪಷ್ಟತೆ ಮತ್ತು ಬಲವಾದ ಸಂವಹನವು ಯಾವುದೇ ಗುರಿಯನ್ನು ಸಾಧಿಸಲು ಪ್ರಾಥಮಿಕ ಹಂತವಾಗಿದೆ. ಧನುಸ್ಸು ರಾಶಿಯವರು ತಮ್ಮ ವಿಚಾರಗಳನ್ನು ಸಫಲವಾಗಿ ಪ್ರಯಾಣಿಸಬಹುದು, ಆದರೆ ಅದು ಚಿಂತನೆಯಲ್ಲಿಯೇ ಇದ್ದರೆ ಯಾವುದೇ ಪ್ರಯೋಜನವಿಲ್ಲ. ಅವರು ಉತ್ತಮ ಸಂವಹನದೊಂದಿಗೆ ತಮ್ಮ ಕಾರ್ಯಗಳನ್ನು ನಿಭಾಯಿಸಬೇಕು. 10. ಆಧ್ಯಾತ್ಮಿಕತೆ ಮತ್ತು ಧ್ಯಾನದಲ್ಲಿ ಸಮಯ ಹೂಡಿಕೆ ಮಾಡಿ. ಹೆಚ್ಚು ಶಾಂತಿಯಾಗಲು, ಧನುಸ್ಸು ರಾಶಿಯವರು ತಮ್ಮ ದಿನಚರಿಯಲ್ಲಿ ಧ್ಯಾನ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಸೇರಿಸಬೇಕು. ಇದರಿಂದ ಅವರು ಒಳನೋಟಗಳನ್ನು ಪಡೆದು, ತಮ್ಮ ಒಳಗೊಮ್ಮಲು ಶಕ್ತಿಯನ್ನು ಹೆಚ್ಚಿಸಬಹುದು. ಧನುಸ್ಸು ರಾಶಿಯವರು ತಮ್ಮ ಶಕ್ತಿಯನ್ನು ಅತ್ಯುತ್ತಮವಾಗಿ ಬಳಸುವ ಮೂಲಕ, ಈ 10 ಸೂತ್ರಗಳನ್ನು ಪಾಲಿಸಿದರೆ, ಅವರು ತಮ್ಮ ಕಾರ್ಯಗಳಲ್ಲಿ ಸಾಧನೆಗಳನ್ನು ಸಾಧಿಸಬಹುದು. ಇವು ಅವರ ಜೀವನವನ್ನು ಮುನ್ನಡೆಸಲು ಪ್ರೇರಣೆ ನೀಡುತ್ತದೆ ಮತ್ತು ಅವರು ತಮ್ಮ ಗುರಿಗಳನ್ನು ಸರಳವಾಗಿ ಸಾಕಾರಗೊಳಿಸಬಹುದು. ಈ ವಿಡಿಯೋದಲ್ಲಿ ನಾವು ಧನುಸ್ಸು ರಾಶಿಯವರ ಯಶಸ್ಸಿಗೆ ಸಹಾಯಕ 10 ಸೂತ್ರಗಳನ್ನು ವಿವರಿಸಿದ್ದೇವೆ.
ನೀವು ಈ ಸೂತ್ರಗಳನ್ನು ಪಾಲಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಂಡುಕೊಳ್ಳಬಹುದು.